ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡ್ಕೊಂಬಂದ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದು ಎಲ್ಲೈತೆ ಅಂತಂದ್ರೆ ಈ ಮಿಸ್ಟೀರಿಯಸ್ ಪ್ಲೇಸ್, ಅಂದ್ರೆ ಇದೊಂದು ರಹಸ್ಯವಾದಂಥ ಒಂದು ಪ್ಲೇಸ್ ಅಂತೆ. ಸೊ ಇದರಲ್ಲಿ ಏನು ಮಾಡ್ತಾವ್ರೆ ಅಂತಲೇ ಗೊತ್ತಿಲ್ವಂತೆ. ಆದರೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾರೆ, ಇಡೀ ಜಗತ್ತೇ ಮಾತಾಡ್ತಾವ್ರೆ. ಆದ್ರೆ ಅಂತ ಒಂದು ಪ್ಲೇಸ್ ಆಯ್ತಾ ಅಂತ ಕೇಳಿದ್ರೆ ಐತೆ. ಎಸ್, ಏರಿಯಾ 51. ಏನಪ್ಪ ಇದು ಏರಿಯಾ 51 ಅಂತವನೇ, ಅದ್ರಲ್ಲಿ ಏನು ಮಾಡ್ತಾವ್ರೆ ಅಂತ ಕೇಳಿದ್ರೆ, ಕೆಲವರು ಹೇಳುವಂಥದ್ದು ಅಲ್ಲಿ ರನ್ವೇ ಐತೆ ಅಂದಮೇಲೆ ಕೆಲವು ಅತ್ಯಾಧುನಿಕ ಫ್ಲೈಟ್ ಅಂದ್ರೆ ವಿಮಾನಗಳನ್ನ ತಯಾರಿ ಮಾಡಿ ಕೆಲವು ಟೆಸ್ಟಿಂಗ್ ಕೂಡ ಮಾಡ್ತಾವ್ರೆ ಅಂತ ಹೇಳ್ತಾರೆ. ಸೊ ಆ ವಿಮಾನದ ಕತೆ ಮುಗ್ದಾದ್ಮೇಲೆ ಇನ್ನೊಂದೇನು ಹೇಳ್ತಾವ್ರೆ ಅಂತಂದ್ರೆ, ಏಲಿಯನ್ ಜೊತೆ ಮಾತಾಡ್ತಾವ್ರೆ, ಏಲಿಯನ್ ಜೊತೆ ಕನೆಕ್ಟಿವಿಟಿ ಐತೆ, ಏಲಿಯನ್ ಬಂದು ಹೋಗುವಂತ ಪ್ಲೇಸ್ ಆಗೈತೆ. ಇಡೀ ಜಗತ್ತಲ್ಲೇ, ಇಡೀ ವರ್ಲ್ಡ್ ಅಲ್ಲೇ ಏಲಿಯನ್ ಬರುವಂತ ಸ್ಥಳ ಅಂತಂದ್ರೆ ಏರಿಯಾ 51 ಅಂತ ಹೇಳ್ತಾವ್ರೆ. ಸೊ ಇದು ಕೂಡ ರಿಯಲ್ ಫೇಕ್ ಅಂತ ಗೊತ್ತಿಲ್ಲ. ಬಟ್ ಕೆಲವರು ಹೇಳುವಂಥದ್ದು ಏನು ಗೊತ್ತಾ, ಆ ಏಲಿಯನ್ ಜೊತೆ ಕನೆಕ್ಟಿವಿಟಿ ಏನಾದರೂ ಮಾಡಿ ಅದ್ರ ಜೊತೆ ಫ್ರೆಂಡ್ ಆಗಬೇಕು ಅಂತ ಮಾತಾಡ್ತಾವ್ರೆ ಅಂತ ಹೇಳ್ತಾರೆ. ಸೊ ಇದು ಕೂಡ ಕನ್ಫರ್ಮ್ ನ್ಯೂಸ್ ಅಲ್ಲ. ಸೊ ಇದ್ಯಾಕಪ್ಪ ನೀನು ಹೇಳ್ತೀನಿ ಅಂತ ಕೇಳಿದ್ರೆ, ಸೊ ಏರಿಯಾ 51 ಒಳಗೆ ಯಾರೋ ಇಂಟ್ರೆಸ್ಟ್ ಆಗಿರುವಂಥ ಯೂಟ್ಯೂಬರ್ 2014ರಲ್ಲಿ ಸಮಥಿಂಗ್ ನವೆಂಬರ್ ಟೈಮಲ್ಲಿ ಒಳಗೆ ಹೋಗೋಕ್ಕೆ ಅಂತ ಟ್ರೈ ಮಾಡೋರೆ. ಒಳಗೆ ಹೋಗೋಕ್ಕೆ ಆಗಲಿಲ್ಲ. ತುಂಬ ಸೆಕ್ಯೂರಿಟಿ ಇರುವಂಥ ಪ್ಲೇಸ್ ಅದು, ಯಾರೂ ಕೂಡ ಹೋಗೋಕ್ಕಾಗಲ್ಲ. ಇಂಥದ್ರಲ್ಲಿ ಏನ್ ಮಾಡೋಣ ಅಂತಂದ್ರೆ, ಆ ಯೂಟ್ಯೂಬರ್ ಹೆಸರೇನು ಗೊತ್ತಾ, ಕೆನ್ನಿ ವೀಚ್. ಸೊ ಈ ಕೆನ್ನಿ ವೀಚ್ಗೆ ಯೂಟ್ಯೂಬರ್ ಅಲ್ವಾ, ಲೈವ್ ಸ್ಟ್ರೀಮ್ ಮಾಡ್ಕೊಂಡೆ, ಅಂದ್ರೆ ಲೈವ್ ಸ್ಟ್ರೀಮ್ ಅಲ್ಲ, ವಿಡಿಯೋ ಮಾಡ್ಕೊಂಡು ಹೋಗೋದು ಅಂತಂದ್ರೆ ತುಂಬಾ ಇಷ್ಟ. ಟ್ರೆಕ್ ಅಂದ್ರೆ ಫಾರೆಸ್ಟ್ಗಳಲ್ಲಿ ಮತ್ತೆ ಡೆಸರ್ಟ್ಗಳಲ್ಲಿ ಇಂಥ ನಡ್ಕೊಂಡು ಹೋಗೋದು ಅಂತಂದ್ರೆ, ಟ್ರೆಕ್ ಮಾಡ್ಕೊಂಡು ಹೋಗೋದು ಅಂತಂದ್ರೆ ತುಂಬಾ ಇಷ್ಟ ಇವ್ರಿಗೆ. ಸೊ ಏನ್ ಮಾಡೋಣ ಅಂತಂದ್ರೆ, ಯೂಟ್ಯೂಬಲ್ಲಿ ಲೈವ್ ಅಲ್ಲಿ ಹೇಳ್ಬಿಟ್ರು, ಒಂದು ಮಿಸ್ಟೀರಿಯಸ್ ಪ್ಲೇಸ್ ಅನ್ನ ನಾನು ಕಂಡುಹಿಡಿದಿದ್ದೀನಿ, ಸೊ ನಾನು ಹೋಗ್ಬೇಕು ಅಂತ ಹೋದ್ರಂತೆ. ಸೊ ಫಸ್ಟ್ನೇ ಸರಿ ಹೋಗುವಾಗ ಏನಾಗೈತೆ ಅಂತಂದ್ರೆ, ಏರಿಯಾ 51 ಒಳಗೆ ಹೋಗಕ್ಕಾಗ್ಲಿಲ್ಲ. ಅದ್ರ ಪಕ್ಕದಲ್ಲಿರುವಂತ ಒಂದು ಎಂ ಶೇಪ್ ಅಲ್ಲಿ ಇರುವಂತ ಗುಹೆ, ಕೇವ್ ಇತ್ತಂತೆ. ಅದ್ರೊಳಗೆ ಹೋಗ್ಬೇಕು, ಅದ್ರಲ್ಲಿ ಏನಾಯ್ತೆ ಅಂತ ನೋಡ್ಬೇಕು ಅಂತೇಳಿ ಅನ್ನುವಂಥ ಕ್ಯೂರಿಯಾಸಿಟಿಲಿ ಫಸ್ಟ್ನೇ ಸರಿ ಹೋದ್ರಂತೆ. ಹೋಗಿ ಬಂದ್ಬಿಟ್ರು. ಬಂದಾದ್ಮೇಲೆ ಅಂದ್ರೆ ಯೂಟ್ಯೂಬ್ಗೆ ಅಂತ ವಿಡಿಯೋ ಮಾಡಿಲ್ಲ, ಬಟ್ ಅವ್ರಾಗ ಒಬ್ಬರೇ ಹೋಗಿ ಬಂದವ್ರೆ. ಬಂದಂತ ಸಂದರ್ಭದಲ್ಲಿ ಯೂಟ್ಯೂಬ್ ವಿಡಿಯೋದಲ್ಲೇ ಹೇಳ್ಬಿಟ್ರು, ಒಂದು ಮಿಸ್ಟೀರಿಯಸ್ ಪ್ಲೇಸ್ ಐತೆ, ನಾನು ಅಲ್ಲಿಗೆ ಹೋಗ್ಬೇಕು, ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ಕೊಂಡು ನಾನು ಬಂದು ಹಾಕ್ತೀನಿ ಅಂತ ಹೇಳ್ತಾರೆ. ಸೊ ಹೇಳಾದ್ಮೇಲೆ ಅದೇ ನವೆಂಬರ್ ಟೈಮ್ 2014 ನವೆಂಬರ್ ಟೈಮಲ್ಲಿ ಹೋಗ್ಬೇಕು ಅಂತ ಹೋಗ್ತಾರೆ. ವಿಡಿಯೋ ಅಂದ್ರೆ ಸೆಲ್ ಫೋನಲ್ಲೇ ವಿಡಿಯೋ ಮಾಡ್ಕೊ ಹೋಗ್ತಾ ಇರ್ತಾರೆ. ಆ ಎಂ ಶೇಪ್ ಕೇವ್ಗೆ ಹೋಗೋವರೆಗೂ ಏನಿಲ್ವಂತೆ. ಹೋದಾದ್ಮೇಲೆ ಏನಾಗೈತೆ ಅಂತಂದ್ರೆ, ಇದುವರೆಗೂ ಸಿಕ್ಕಿಲ್ವಂತೆ. ಅವ್ರು ಏನಾದ್ರು ಅಲ್ಲಿರೋರು ಏನಾದ್ರು ಅರೆಸ್ಟ್ ಮಾಡಿದ್ರ, ಇಲ್ಲಾಂದ್ರೆ ಏಲಿಯನ್ ಬಂದು ಕರ್ಕೊ ಹೋಯ್ತಾ ಅಂತ ಅಲ್ಲೆಲ್ಲರೂ ಮಾತಾಡೋಕೆ ಶುರು ಮಾಡಿದ್ರಂತೆ. ಸೊ ಇವ್ರು ಹೋಗಿದ್ದು ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಇವರ ಅಂದ್ರೆ ಕ್ಲೋಸ್ ಗರ್ಲ್ ಫ್ರೆಂಡ್ ಇದ್ರಲ್ಲ, ಅವ್ರ ಹತ್ರ ಹೇಳಿರ್ತಾರಂತೆ. ಅವ್ರು ಆ ಗರ್ಲ್ ಫ್ರೆಂಡು ಅವನಿಗೆ ಫೋನ್ ಮಾಡಿ ಟ್ರೈ ಮಾಡ್ತಾರೆ. ಸೊ ಯಾರು ಕೂಡ ಎತ್ತಲಿಲ್ವಂತೆ. ಸರಿ ಅಂದ್ಬಿಟ್ಟು ಈ ತರ ಹೋಯ್ತೀನಿ ಅಂತ ಹೇಳಿದ್ರು, ನಾಳೆ ಹೋಯ್ತೀನಿ ಅಂತ ಹೇಳಿದ್ರು, ಮೋಸ್ಟ್ಲಿ ಅಲ್ಲಿಗೆ ಹೋಗಿರ್ಬೋದು ಏನೋ ಅಂತೇಳಿ 3 ದಿನ ಆದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅಲ್ಲಿಗೆ ಹೋಗಿ ಆ ಎಂ ಶೇಪ್ ಅಲ್ಲಿರುವಂತ ಕೇವ್ಗೆ ಹೋಗಿ ಒಳಗೆ ಚೆಕ್ ಮಾಡಿದಾಗ ಯಾರೂ ಕೂಡ ಇರ್ಲಿಲ್ವಂತೆ. ಒಂದೇ ಒಂದು ಮೊಬೈಲ್ ಮಾತ್ರ, ಈ ಕೆನ್ನಿ ವೀಚ್ ಅವರ ಮೊಬೈಲ್ ಮಾತ್ರ ಇತ್ತಂತೆ. ಸೊ ಏರಿಯಾ 51 ಅಲ್ಲಿ ಏನ್ ನಡೀತೈತೆ ಅಂತ ಇದುವರೆಗೂ ಗೊತ್ತಿಲ್ಲ. ಈ ಕೆನ್ನಿ ವೀಚ್ ಏನಾದ್ರು ಅಂತಲೇ ಗೊತ್ತಿಲ್ಲ. ಸೊ ಕೆಲವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಏಲಿಯನ್ ಬಂದಿರುತ್ತೆ, ಏಲಿಯನ್ ಕರ್ಕೊ ಹೋಗಿರುತ್ತೆ, ಏಲಿಯನ್ ಅರೆಸ್ಟ್ ಮಾಡಿರುತ್ತೆ ಅಂತ ಹೇಳಿದ್ರು. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿರೋರು ಯಾರಾದ್ರೂ ಅರೆಸ್ಟ್ ಮಾಡಿರ್ಬಹುದು, ಸೊ ಅದನ್ನ ಮುಚ್ಚುಮರೆ ಮಾಡ್ತಾವ್ರೆ ಅಂತ ಹೇಳ್ತಾವ್ರೆ. ಕೆಲವರು ಇನ್ನೊಂದು ಸೆಟ್ ಆಫ್ ಗ್ರೂಪ್ ಏನ್ ಹೇಳ್ತಾವ್ರೆ ಅಂತಂದ್ರೆ, ಈ ಕೆನ್ನಿ ವೀಚ್ ಅವರು ಸೂಸೈಡ್ ಮಾಡ್ಕೊಂಡ್ರು, ಅದಕ್ಕೆ ಅವ್ರು ಬಂದಿಲ್ಲ, ಕೊನೆಯದಾಗಿ ತನ್ನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಬಿಟ್ಟು ಹೋಗವ್ರೆ ಅಂತ ಹೇಳಿದ್ರು. ಸೊ ಇದ್ರಲ್ಲಿ ಯಾವ್ದು ನಿಜ ಅಂತ ಗೊತ್ತಿಲ್ಲ, ಬಟ್ ಅವ್ರು ಮರೆಯಾಗಿದ್ದು ಮಾತ್ರ ನಿಜ. ಬಟ್ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಆದ್ರೆ ಆ ಏರಿಯಾ 51 ಅಂತ ಬಂದ್ರೆ ಸಾಕು, ಏಲಿಯನ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಏಲಿಯನ್ ಇದೆಯಾ? ಏಲಿಯನ್ ಒಂದು ಕಲ್ಪನೆಯ ಕಥೆಯ? ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅದುವರೆಗೂ ಟಾಟಾ ಬೈ ಬಾಯ್. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.